ಫ್ರೆಂಡ್ಸ್, ಈ ರೀತಿ ಜ್ಯೂಸಿ ಚಿಕನ್ ಫ್ರೈ ನೀವು ಮಾಡಬೇಕಾ? ಹಾಗಿದ್ರೆ ಈ ವಿಡಿಯೋನ ನೋಡಿ. ಹಾಯ್ ಫ್ರೆಂಡ್ಸ್, ನಾನಿವತ್ತು ಒಂದು ಚಿಕನ್ ಫ್ರೈ ಮಾಡೋಣ ಅಂತ ಮೊದಲು ಒಂದು ಡೇಕ್ಷೆ ಇಟ್ಕೊಂಡಿದ್ದೀನಿ. ಸ್ಟವ್ ಆನ್ ಮಾಡ್ಕೊಳ್ತೀನಿ. ಸ್ವಲ್ಪ ತಪ್ಪಲೆ ಬಿಸಿ ಆಗಲಿ. ಈಗ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಎಷ್ಟು ಬೇಕು ನೋಡ್ಕೊಳ್ಳಿ, ಅಷ್ಟು ಎಣ್ಣೆ ನೀವು ಹಾಕ್ಕೊಳ್ಳಿ. ಒಂದು ಸ್ವಲ್ಪ ಫ್ರೈಗೆ ಸ್ವಲ್ಪ ಜಾಸ್ತಿ ಹಾಕ್ತೀನಿ ಎಣ್ಣೆ. ಫ್ರೈಗೆ ಅಂತಲ್ಲ, ಆಲ್ಮೋಸ್ಟ್ ಜಾಸ್ತಿನೇ ಹಾಕ್ತೀನಿ ಎಣ್ಣೆ. ನಮ್ಮಲ್ಲಿ ಆಗಾಗ ಕೇಳ್ತಾ ಇರ್ತೀನಿ, ಎಣ್ಣೆನ ಕುಡಿತೀಯೋ ಅಲ್ಲ ಅಡುಗೆ ಮಾಡ್ತೀವೋ ಅಂತ ಕೇಳ್ತಾ ಇರ್ತಾರೆ. ಅದರಿಂದ ನೀವು ಸ್ವಲ್ಪ ನೋಡಿ ಹಾಕಿ. ಎಣ್ಣೆ ತಂದು ಕೊಟ್ಟರೆ ಸಾಕು, ಮುಗ್ಗೆಷ್ಟು ಅಷ್ಟು ಬೇಗ ಖಾಲಿ ಆಗಿಬಿಟ್ಟಿರ್ತದಲ್ಲ ಅಂತ ಹೇಳ್ತಾರೆ ಯಾವಾಗ ನೋಡಿದ್ರು. ಕಮ್ಮಿ ಹಾಕಬೇಕು ಅಂತಲೇ ಹೋಗ್ತೀನಿ ಫ್ರೆಂಡ್ಸ್, ಆದರೆ ಅದೇನೋ ಅಷ್ಟು ಬೇಗ ಜಾಸ್ತಿನೇ ಹೋಗ್ಬಿಡುತ್ತೆ. ಎಣ್ಣೆ ಆಗಿ ಬಿಸಿ ಆಗಲಿ. ಈಗ ಕರಿಬೇವು ಹಾಕ್ಕೊಳ್ತೀನಿ. ಇಷ್ಟು ಕರಿಬೇವು ತೊಗೊಂಡಿದ್ದೀನಿ ನೋಡಿ, ಇಷ್ಟು ಕರಿಬೇವು ಹಾಕ್ಕೊಳ್ತಾ ಇದ್ದೀನಿ. ಜಾಸ್ತಿನೇ ಹಾಕ್ಕೊಳ್ಳಿ. ಈಗ ಒಂದು 3 ಈರುಳ್ಳಿ ತಗೊಂಡಿದ್ದೀನಿ, ಅದನ್ನು ಇದಕ್ಕೆ ಹಾಕ್ಕೊಳ್ತೀನಿ. ಚೆನ್ನಾಗಿ ತಗೊಂಡಿದ್ದೀನಿ, ಅದನ್ನು ಹಾಕ್ಕೊಳ್ತೀನಿ. ಚೆನ್ನಾಗಿ ಫ್ರೈ ಆಗಲಿ. ನಾನು ಸ್ವಲ್ಪ ಉಪ್ಪು ಹಾಕ್ಕೊಳ್ತೀನಿ, ಯಾಕೆಂದರೆ ಉಪ್ಪು ಹಾಕಿದ್ರೆ ಬೇಗ ಈರುಳ್ಳಿ ಫ್ರೈ ಆಗುತ್ತೆ. ಅದರಿಂದ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ. ಅಡುಗೆ ಬಂದರೆ ಸ್ವಲ್ಪ ಬೇಗ ಬೇಗ ಹಾಕಬೇಕು ಅಂತಲೇ ಅನ್ಕೋತೀವಲ್ಲ ಯಾವಾಗ ನೋಡೋದು. ಅದರಿಂದ ಸ್ವಲ್ಪ ಬೇರೆ ಬೇರೆ ಥರ ಮಾಡೋದು. ಹೀಗೆ ಫ್ರೈ ಆಗ್ತಾ ಇರಲಿ. ಟರ್ಮರಿಕ್ ಪೌಡರ್ ಹಾಕ್ತಾ ಇದ್ದೀನಿ, ಅರಿಶಿಣ, ಫ್ರೈ ಆಗಲಿ. ಹಾಗೆ ಫ್ರೈ ಆಗ್ತಾ ಇರಲಿ. ಅದೀಗ ಆಲ್ಮೋಸ್ಟ್ ಫ್ರೈ ಆಗಿದೆ. ಈಗ ನಾನೇನು ಮಾಡ್ತೀನಿ, ನಾನೊಂದು 3/4 kg ಚಿಕನ್ ತೊಗೊಂಡಿದ್ದೀನಿ. ಅದರಿಂದ ಒಂದು ದೊಡ್ಡ ಈ ಥರ 2 ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಹಾಕ್ಕೊಳ್ತಾ ಇದ್ದೀನಿ. ಇದು ಕೂಡ ಇದು ಫ್ರೈ ಆಗಲಿ. ಈಗಲೇ ಏನು ಮಾಡ್ತೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಈಗ ಹಾಕ್ತಾ ಇದ್ದೀನಿ. ಇನ್ನೊಂದು ಸ್ವಲ್ಪ ಇಟ್ಕೊಂಡಿರ್ತೀನಿ ಮತ್ತೆ ಹಾಕಲಿಕ್ಕೆ. ಫ್ರೈ ಆಗಿ ಚೆನ್ನಾಗಿ ಅದರ ಹಸಿಯ ವಾಸನೆ ಎಲ್ಲ ಸ್ವಲ್ಪ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಈಗ ನಾನು
2 ದೊಡ್ಡದು ಟೊಮೆಟೊನ ಈ ಥರ ಚಿಕ್ಕದಾಗಿ ಚಾಪ್ ಮಾಡ್ಕೊಂಡಿದ್ದೀನಿ. 2 ದೊಡ್ಡ ಟೊಮೆಟೊ ಅದನ್ನು ಇದಕ್ಕೆ ಹಾಕ್ತಾಯಿದ್ದೀನಿ. ಇದು ಕೂಡ ಚೆನ್ನಾಗಿ ಫ್ರೈ ಆಗಿ, ಟೊಮೆಟೊ ತುಂಬ ಸಾಫ್ಟಾಗಿ ಬೇಯೋವರೆಗೂ ಫ್ರೈ ಆಗಬೇಕು. ಆ ರೀತಿ ಫ್ರೈ ಮಾಡ್ಕೊಳ್ಳೋಣ. ಇಷ್ಟು ಫ್ರೈ ಆಗಿದೆ ನೋಡಿ. ಇವಾಗ ನಾನು ಒಂದು ಸ್ವಲ್ಪ ನೀರು ಹಾಕೊಂಡು ಒಂದು ಅರ್ಧ ಗ್ಲಾಸಷ್ಟು ನೀರನ್ನ ಇದಕ್ಕೆ ಹಾಕೊಳ್ತೀನಿ. ಸಾಕಿಷ್ಟು, ಇಷ್ಟು ಬೇಗನೆ ಬೇಯುತ್ತೆ ಚಿಕನು. ಯಾಕೆಂದರೆ ಇದು ಚಿಕನ್ ಎಣ್ಣೆನಲ್ಲೇ ಬೇಯೋದ್ರಿಂದ ಅದು ತುಂಬ ರಬ್ಬರ್ ಥರ ಆಗಿರುತ್ತೆ, ಮತ್ತು ಒಂದು ಟೈಟ್, ಅದೊಂದು ತಿನ್ನಕ್ಕೆ ಕೂಡ ಆಗೋದಿಲ್ಲ, ಮಕ್ಕಳಿಗೆಲ್ಲ ತಿನ್ನಕ್ಕೆ ಕೊಡೋಕ್ಕಾಗೋದಿಲ್ಲ. ಅದರಿಂದ ನಾನೇನು ಮಾಡ್ತೀನಿ, ಎಣ್ಣೆನಲ್ಲೇ ಜಾಸ್ತಿ ಫ್ರೈ ಮಾಡಲಿಕ್ಕೆ ಹೋಗೋದಿಲ್ಲ. ಫಸ್ಟ್ ಏನು ಮಾಡ್ತೀನಿ, ನಾನು ಈ ಥರ ಸ್ವಲ್ಪ ನೀರು ಹಾಕಿ, ನೀರು ಆ್ಯಡ್ ಮಾಡಿ ಇದರಲ್ಲಿ ಚಿಕನ್ನ ಬೇಯಿಸ್ಕೊಳ್ತೀನಿ. ಈಗ ಇಷ್ಟು ಇದಾಗಿದೆ ನೋಡಿ, ಇಷ್ಟು ನೀರು ಇಟ್ಕೊಂಡಿದ್ದೀನಿ. ಇವಾಗ ನಾನು ಚಿಕನ್ನ ತೊಳೆದು ಈ ಥರ ಇಟ್ಕೊಂಡಿದ್ದೆ ನೋಡಿ. ಚಿಕನ್ ಈ ಥರ ಇದೆ ನೋಡಿ, ಎಲ್ಲ ಕ್ಲೀನಾಗಿ ತೊಳೆದು ಇಟ್ಕೊಂಡಿದ್ದೀನಿ. ಇದನ್ನು ಇದರೊಳಗೆ ಹಾಕ್ಕೊಳ್ತೀನಿ. ಇದನ್ನು ಹಾಕಿ ಹೀಗೆ ಸ್ವಲ್ಪ ಫ್ರೈ ಆಯ್ತಾ ಬರಲಿ. ಇದು ಹೀಗೆ ಫ್ರೈ ಆಗಲಿ ಸ್ವಲ್ಪ. ಈಗ ನಾನು ಇದಕ್ಕೆ ಒಂದು ಟೀ ಸ್ಪೂನ್ ಚಿಲ್ಲಿ ಪೌಡ್ರ್ ಹಾಕ್ತಾಯಿದ್ದೀನಿ. ಒಂದು ಟೀ ಸ್ಪೂನ್, ಅಂದರೆ 1 ಟೀ ಸ್ಪೂನ್ಗೂ ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ. ನಾನು 1/4 kg ಹಾಕ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಧನಿಯಾ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಗರಂ ಮಸಾಲ, ಇದು ನಾನು ಮನೆಯೇ ಮಾಡಿಟ್ಕೊಂಡಿರೋದು, ನಾನೇ ಮಾಡಿದ್ದು ಸ್ವತಃ. ಅದನ್ನು ನಾನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಇಷ್ಟನ್ನು ಹಾಕಿ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಮುಚ್ಚಳ ಮುಚ್ಚಿ ಹೀಗೆ ಒಂದು 10 ನಿಮಿಷ ಬೇಯಲಿ. ಹೀಗೇನೆ ಆಗ ಚಿಕನ್ ಇದರ ನೀರಿನಲ್ಲೇ ಚೆನ್ನಾಗಿ ಬೆಂದ್ಕೊಂಡು ಖಾರ ಕೂಡ ಅದಕ್ಕೆ ಚೆನ್ನಾಗಿ ಹಿಡಿಯುತ್ತೆ. 10 ನಿಮಿಷ ಆದಮೇಲೆ ನೋಡುವ. ಈಗ ನೋಡೋಣ. ಇದಾದರೆ ಮತ್ತೊಂದು ಸರಿ ಹಾಗೆಯೇ ಫ್ರೈ ಮಾಡ್ಕೊಳ್ಳಿ. 10 ನಿಮಿಷ ಆಗಲಿಲ್ಲ, ಆದರೂ ಕೂಡ ನಾನು ಆಗಲೇ ಮಧ್ಯದಲ್ಲಿ ತೆಗೆದುಬಿಟ್ಟು ಮತ್ತೊಂದು ಸರಿ ಮಿಕ್ಸ್ ಮಾಡೋಣ ಅಂತ. ಚಿಕನ್ ಬೇಯ್ತಾ ಇದೆ ನೋಡಿ. ಈಗ ನಾನು 1 ಟೀ ಸ್ಪೂನಷ್ಟು ಜೀರಾ ಮತ್ತು ಪೆಪ್ಪರ್ ಹಾಕಿ ನಾನು ಪೌಡ್ರ್ ಮಾಡಿ ಇಟ್ಕೊಂಡಿರ್ತೀನಿ ಮನೆಯಲ್ಲೇ. ಅದನ್ನು 1 ಟೀ ಸ್ಪೂನ್ನ ಇದಕ್ಕೆ ಹಾಕ್ತೀನಿ. ಅದನ್ನು ಯಾವಾಗಲೂ ಮಾಡಿ ಇಟ್ಕೊಂಡಿರ್ತೀನಿ, ಅದರಿಂದ ಅದನ್ನ ಹಾಕ್ತೀನಿ. ನೀವು ಇದಕ್ಕೆ ಚಿಕನ್ ಮಸಾಲ ಸ್ವಲ್ಪ ಹಾಕಿದ್ರೆ ಅದನ್ನು ಟೇಸ್ಟು ಇರುತ್ತೆ. ಸ್ವಲ್ಪ ಚಿಕನ್ ಮಸಾಲನೂ ಕೂಡ ಆ್ಯಡ್ ಮಾಡ್ಕೊಬೋದು. ಪೆಪ್ಪರೆಲ್ಲ ಬಿದ್ದಾಗ ಅದ್ರದ್ದು ಫ್ಲೇವರೇ ಒಂಥರ ಬೇರೆ ಥರ ಘಮ ಬಂದ್ಬಿಡುತ್ತೆ. ಅಷ್ಟು ಒಂಥರ ಖುಷಿ ಆಗುತ್ತೆ. ಮನೇಲಿ ನಾನ್ ವೆಜ್ ತೊಗೊಬಂದ್ಬಿಟ್ರಂತೂ ಅವ್ರಿಗೆ ಕೇಳ್ತಾ ಇರ್ತಾರೆ, ಏನು ಮಾಡ್ತೀಯಾ ಏನು ಅಂತ ಅಲ್ಲ. ಆದ್ದರಿಂದ ನಾನ್ ವೆಜ್ ಅಂದ್ರೆ ಜನಗಳಿಗೆ ತುಂಬ, ಎಲ್ರಿಗೂ ಆಲ್ಮೋಸ್ಟ್ ಇಷ್ಟಪಟ್ಟು ತಿಂತಾರೆ. ಅದು ಚೆನ್ನಾಗಿಲ್ಲ ಅಂದರೆ ಬೇಜಾರು ಮಾಡ್ಕೊಂಡ್ಬಿಡ್ತಾರೆ. ಅದರಿಂದ ನಾನ್ ವೆಜ್ ಮಾಡುವಾಗ ತುಂಬ ಕಾನ್ಸಂಟ್ರೇಷನ್ ಇಟ್ಟು ಮಾಡೋದಾಗ್ಬಿಟ್ಟಿದೆ ತರಕಾರಿಗಿಂತನೂ. ಯಾಕೆಂದರೆ ನಾನ್ ವೆಜ್ಜಿಂದನೇ ತುಂಬ ಇಷ್ಟ ಅವ್ರಿಗೆ.
ಮಾಡಿ ಎಲ್ಲರೂ ಕೂಡ. ಮತ್ತು ಈಗ ಹಾಗೇ ಸ್ವಲ್ಪ ಹೊತ್ತು ಬೇಯಲಿಕ್ಕೆ ಇಡೋಣ, ಸ್ವಲ್ಪ ಹಾಗೆ ಫ್ರೈ ಆಗಲಿ. ಇಲ್ಲಿ ಆಲ್ಮೋಸ್ಟ್ ಆಗಿದೆ. ಈಗ ಎಣ್ಣೆ ಎಲ್ಲ ಸೈಡಿಗೆ ಇಟ್ಕೊಂಡಿದೆ, ಇಷ್ಟ ಆಗಿದೆ. ನಿಮಗೆ ಇಷ್ಟು ಗ್ರೇವಿ ಬೇಕು ಅಂದರೆ ನೀವು ಇಟ್ಕೊಬೋದು. ಬೇಕಾದ್ರೆ ರೈಸ್ ಎಲ್ಲ ತಿನ್ನೋಕ್ಕಾಗೋ ಥರ ಅಂತ ನೋಡಿ. ಅಷ್ಟು ತುಂಬ ಗ್ರೇವಿ ಏನಿಲ್ಲ, ಇಷ್ಟು ಸ್ವಲ್ಪ ಜ್ಯೂಸಿ ಥರ ಇದೆ ನೋಡಿ. ಈ ಥರ ಜ್ಯೂಸಿ ಥರ ಇದೆ ಅಷ್ಟೇ. ಇಷ್ಟು ಬೇಕು ಅಂದರೆ ನೀವು ಇಟ್ಕೊಬೋದು. ಇಲ್ಲ ನಾನು ಇನ್ನೂ ಡ್ರೈ ಮಾಡ್ಕೊತೀನಿ ಅಂದರೆ ಡ್ರೈ ಫ್ರೈ ಥರನೇ ಇದನ್ನು ಇನ್ನೂ ಮತ್ತೆ ಹಾಗೇ ಬೇಯಿಸ್ತಾ ಇದ್ದರೆ, ಸ್ವಲ್ಪ ಹಾಗೇ ಮಿಕ್ಸ್ ಮಾಡ್ತಾ ಇದ್ದರೆ ಡ್ರೈ ಆಗಿಬಿಡುತ್ತೆ. ಆಗ ಡ್ರೈ ಫ್ರೈ ಬೇಕಾದ್ರೂ ಮಾಡ್ಕೋಬೋದು. ಅದು ನಿಮ್ಗೆ ಯಾವ ಥರ ನೋಡಿ ಇಷ್ಟ ಇದ್ದರೆ ಈ ಥರ ಜ್ಯೂಸಿಯಾಗಿದ್ದರೂ ಇಲ್ಲ ಅಂದರೆ ಈ ಥರ ಇಟ್ಕೊಳ್ಳಿ, ಇಲ್ಲಾಂದರೆ ಡ್ರೈ ಮಾಡ್ಕೋಬೋದು. ಇದೀಗ ರೆಡಿಯಾಗಿದೆ. ನಾನು ಯಾಕೆಂದರೆ ಇದು ಚಪಾತಿ ಮಾಡೋದ್ರಿಂದಾಗಿ ಇಷ್ಟು ಇಟ್ಕೊಳ್ತಾ ಇದ್ದೀನಿ. ಈಗ ಕೊನೆಯದಾಗಿ ಮತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಟ್ಕೊಂಡಿದ್ದೆ, ಅದನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಅದು ಫ್ರೆಂಡ್ಸ್ ರೆಡಿಯಾಗಿದೆ. ನೋಡ್ತಾ ಇದ್ದರೆ ಈಗಲೇ ತಿನ್ನಬೇಕು, ಊಟ ಮಾಡಿಬಿಡ್ಬೇಕು ಅನ್ನಿಸ್ತಾ ಇದೆ. ಅದರಿಂದ ನೋಡಿ, ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಶೇರ್ ಮಾಡಿ. ಇನ್ನಷ್ಟು ಈಸಿ ರೆಸಿಪಿಗೋಸ್ಕರ ಈಸಿ ಲೈಫ್ ಇನ್ ಕನ್ನಡ ವ್ಲಾಗ್ನ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು. ಸಿ ಯು ಆನ್ ನೆಕ್ಸ್ಟ್ ವಿಡಿಯೋ. ಟೇಕ್ ಕೇರ್. ಬಾಯ್.